ನಮಸ್ಕಾರ, ಎಲ್ರಿಗೂ ಶುಭ ದಿನ. ಇವತ್ತು ನಾನು ನಮ್ಮೆಲ್ಲರ ನೆಚ್ಚಿನ ಈಶಾ ಯೋಗ ಕೇಂದ್ರದಲ್ಲಿದ್ದೀನಿ. ನೀವಿಲ್ಲಿಗೆ ಯಾವತ್ತೇ ಬಂದ್ರು ಇಲ್ಲಿನ ವಾತಾವರಣ ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ಆದ್ರೆ ನಾನ್ ಬಂದಿರೋದಕ್ಕೆ ಒಂದ್ ಕಾರಣ ಇದೆ. ಏನ್ ಗೊತ್ತಾ? ಇವತ್ತು ಹುಣ್ಣಿಮೆ. ಹುಣ್ಣಿಮೆ ದಿನ ನೇಚರಲ್ಲಿ ನ್ಯಾಚುರಲ್ ಅಪ್ಸರ್ಜ್ ಆಫ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಇಲ್ಲಿನ ವಾತಾವರಣ, ಧ್ಯಾನಲಿಂಗದ ಎನರ್ಜಿ, ಹಾಗೆ ದೇವಿಯ ಇಂಟೆನ್ಸಿಟಿ ಹೇಗಿರುತ್ತೆ ಅಂತ ನಾನು ಅನುಭವಿಸಿ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನನ್ನ ಜೊತೆ. ಈಶಾ ಯೋಗ ಕೇಂದ್ರದಲ್ಲಿ ನಮಗೆ ಸಿಗೋ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿನ ತೀರ್ಥಕುಂಡಗಳು. ನಮ್ಮ ಬಾಡಿ ಮತ್ತು ಮೈಂಡ್ನ ಕಂಪ್ಲೀಟಾಗಿ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕಿರೋ ಅದ್ಭುತವಾದ ಜಾಗ ಇದು. ಗಂಡಸರಿಗಾಗಿ ಸೂರ್ಯಕುಂಡ ಇದ್ದರೆ ನಮಗೆ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಮೀಸಲಾಗಿರೋದು ಈ ಚಂದ್ರಕುಂಡ. ನಾವು ಎಷ್ಟೇ ಸುಸ್ತಾಗಿದ್ರು, ಎಷ್ಟೇ ಸ್ಟ್ರೆಸ್ಸಲ್ಲಿದ್ದರೂ ಆ ತಣ್ಣಗಿರೋ ನೀರಲ್ಲಿ ಒಂದ್ಸಲ ಮುಳುಗೆದ್ರೆ ಸಾಕು, ನಮ್ಮ ಟೆನ್ಷನ್ ಎಲ್ಲ ಆ ನೀರಿನಲ್ಲೇ ಕರಗಿ ಹೋದಾಗ ಅನ್ಸುತ್ತೆ. ಈಶಾ ಕೇಂದ್ರದಲ್ಲಿ ನಾನು ಮೊದಲು ವಿಸಿಟ್ ಮಾಡಿದ್ದು ಧ್ಯಾನಲಿಂಗನ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಸದ್ಗುರುಗಳು ಸತತವಾಗಿ 3 ವರ್ಷಗಳ ಕಾಲ ಪ್ರಾಣ ಪ್ರತಿಷ್ಠೆ ಅನ್ನೋ ಪ್ರೋಸೆಸ್ ಮೂಲಕ ಈ ಧ್ಯಾನಲಿಂಗನ ಸೃಷ್ಟಿ ಮಾಡಿದ್ದಾರೆ. ಹ್ಯೂಮನ್ ಬಾಡಿಲಿ 7 ಚಕ್ರಾಸ್ ಅಂತ ಏನು ಹೇಳ್ತೀವಿ, ಆ ಚಕ್ರಗಳನ್ನು ಅದರ ಅತ್ಯುನ್ನತ ಮಟ್ಟಕ್ಕೆ ಏರಿಸಿ ಸೃಷ್ಟಿ ಮಾಡಿರೋ ಮೊದಲ ಶಕ್ತಿ ಕೇಂದ್ರ ಇದೆ. ಧ್ಯಾನಲಿಂಗ ಅಂದರೆ ಬರೀ ಕಲ್ಲಲ್ಲ, ಇಟ್ಸ್ ಅ ಲಿವಿಂಗ್ ಸಟಲ್ ಬಾಡಿ. ಅಲ್ಲಿ ಯಾವುದೇ ಥರದ ಪೂಜೆ ಆಗಲಿ, ಪ್ರಾರ್ಥನೆ ಆಗಲಿ, ರಿಚುವಲ್ಸ್ ಆಗಲಿ ನಡೆಯಲ್ಲ. ನೀವು ಆ ಸೈಲೆನ್ಸಲ್ಲಿ ಕಣ್ಣು ಮುಚ್ಕೊಂಡು ಕೂತ್ರೆ ಸಾಕು, ಅಲ್ಲಿನ ಎನರ್ಜಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಹುಣ್ಣಿಮೆ ದಿನ ಆಗಲಿ, ಅಮಾವಾಸ್ಯೆ ದಿನ ಆಗಲಿ ಭಕ್ತರಿಗೆ ತಮ್ಮ ಕೈಯಾರೆ ಹಾಲಿನ ಅಭಿಷೇಕ ಆಗಲಿ ಅಥವಾ ನೀರಿನ ಅಭಿಷೇಕ ಆಗಲಿ ಮಾಡೋ ಅವಕಾಶ ಸಿಗುತ್ತೆ. ನಾನಿವತ್ತು ಧ್ಯಾನಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಲ್ಲಿ ಕಣ್ಣು ಮುಚ್ಕೊಂಡು ಕೂತಾಗ ನಾನು ಒಂಥರ ನ್ಯಾಚುರಲ್ ಮೆಡಿಟೇಟಿವ್ ಸ್ಟೇಟಿಗೆ ಹೋದೆ. ಒಂಥರ ಪೀಸ್ಫುಲ್ನೆಸ್ ನನ್ನನ್ನು ಆವರಿಸ್ಕೊಳ್ತು. ಧ್ಯಾನಲಿಂಗದ ಆ ಸೈಲೆನ್ಸು, ಆ ಪ್ರಶಾಂತತೆನ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಈಗ ಲಿಂಗ ಭೈರವಿ ಇಂಟೆನ್ಸಿಟಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಿಗೆ ಸ್ಪೆಷಲ್ ಆಗಿ ಪೌರ್ಣಮಿ ಅಭಿಷೇಕ ಇರುತ್ತೆ. ನನ್ನ ಜೊತೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬನ್ನಿ. ಸದ್ಗುರು ಹೇಳ್ತಾರೆ, ದೇವಿ ಅಂತಂದರೆ ದಿ ಅಲ್ಟಿಮೇಟ್ ಫೆಮಿನೈನ್ ಎನರ್ಜಿ ಅಂತ. ಅದು ಇವತ್ತು ನನಗೆ ದೇವಿ ಅಭಿಷೇಕಮಲ್ಲಿ ನೋಡೋದಕ್ಕೆ ಸಿಕ್ತು. ದೇವಿಗೆ ಬೆಣ್ಣೆ, ಅರಿಶಿಣ, ಚಂದನ ಹಾಗೂ ಕುಂಕುಮದಲ್ಲಿ ಅರ್ಪಣೆ ಮಾಡಿ ದೇವಿಗೆ ಲೇಪನೆ ಮಾಡಿದ್ರು. ಇಂಟೆನ್ಸಿಟಿ ಬೆಣ್ಣೆಯಿಂದ ಕುಂಕುಮದವರೆಗೂ ಹೋಗೋಷ್ಟರಲ್ಲಿ ಆ ಡ್ಯಾನ್ಸಲ್ಲಾಗಿರ್ಬೋದು ಅಥವಾ ಮ್ಯೂಸಿಕಲ್ಲಾಗಿರ್ಬೋದು ಆ ಇಂಟೆನ್ಸಿಟಿ ಗೊತ್ತಾಗ್ತಾ ಇತ್ತು. ದೇವಿ ಉಗ್ರ ಸ್ವರೂಪಿ ಜೊತೆ ಕರುಣಾಮಯಿ ಕೂಡ ಹೌದು. ದೇವಿ ಆ ಕಣ್ಗಳು ನೋಡ್ತಾ ಇದ್ರೆ ದೇವಿ ನನ್ನನ್ನೇ ನೋಡ್ತಾ ಇದ್ದಾಳೆ ಅನ್ನೋ ಫೀಲ್ ಬರುತ್ತೆ. ನನಗೆ ಈ ಅನುಭವ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ದೇವಿ ಅಭಿಷೇಕ ಪೌರ್ಣಿಮೆ ದಿನ ಅಟೆಂಡ್ ಮಾಡ್ತಾ ಇರೋದು. ನನಗಂತೂ ಕೊನೆಯಲ್ಲಿ ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸಾಗಲಿಲ್ಲ. ಪೌರ್ಣಮಿ ಅಭಿಷೇಕ ಮುಗಿದ ಮೇಲೆ ಲಿಂಗಭೈರವಿ ಉತ್ಸವ ಮೂರ್ತಿನ ಲಿಂಗಭೈರವಿಯಿಂದ ಧ್ಯಾನಲಿಂಗದವರೆಗೂ ಕರ್ಕೊಂಡು ಬರ್ತಾರೆ. ಇದು ನಡೆಯೋದು ಬರೀ ಪೌರ್ಣಿಮೆ ದಿನ ಮಾತ್ರ. ಅಲ್ಲಿ ಬಂದ ಮೇಲೆ ಮಹಾ ಆರತಿ ನಡೀತು. ನನಗೆ ಇದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ, ಇದು ಮಿನಿ ಮಹಾಶಿವರಾತ್ರಿ ನೋಡ್ದಂಗೆ ಅನ್ನಿಸ್ತು. ಆ ಪಂಜಿನ ಬೆಳಕಲ್ಲಿ ದೇವಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ಲು. ಅದನ್ನು ನೋಡಿ ಕಣ್ತುಂಬ್ಕೋಬೇಕಷ್ಟೆ. ದೇವಿಗೆ ಪೌರ್ಣಮಿ ಅಭಿಷೇಕ ಆಯಿತು. ಈಗ ಕೈಲಾಸವಾದ್ಯ ಶುರು ಆಗುತ್ತೆ.
ಇದು ನಿಜವಾದ ಕೈಲಾಸ. ಈಗಷ್ಟೇ ಕೈಲಾಯ ವಾದ್ಯನ ಕೇಳಿ ಅದಕ್ಕೆ ಚೆನ್ನಾಗಿ ಕುಣಿದು ಬಂದಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಕೈಲಾಸ ಅಂದರೆ ಶಿವನ ವಾಸಸ್ಥಳ. ಅಲ್ಲಿ ವಾದ್ಯಗೋಷ್ಠಿ ನಡೀತಾ ಇತ್ತಂತೆ. ಅದನ್ನು ಇಲ್ಲಿ ರಿಕ್ರಿಯೇಟ್ ಮಾಡೋ ಪ್ರಯತ್ನ. ಕೈಲಾಸನ ನಾವಂತೂ ನೋಡಿಲ್ಲ, ಅಲ್ಲಿ ಹೇಗೆ ನಡೀತಿತ್ತೋ ಅದಂತೂ ನಮಗೆ ಗೊತ್ತಿಲ್ಲ. ಬಟ್ ಈಗ ಇಲ್ಲಿ ನೋಡಿದ್ರೆ ಇದೇ ಕೈಲಾಸ ಅಂತ ಅನ್ನಿಸ್ತು ನನಗೆ. ಆ ಎನರ್ಜಿ ಇತ್ತಲ್ಲ, ಇಟ್ ವಾಸ್ ಅನ್ಮ್ಯಾಚಬಲ್ ಅಂತ ಹೇಳ್ಬೋದು. ಯಾರಿಗೂ ಕೇರ್ ಫ್ರೀ ಅಂತಾರಲ್ಲ ಅದು. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಹುಣ್ಣಿಮೆ ದಿನ ಮಾತ್ರ ಇದು ಸಿಗೋದು. ಧ್ಯಾನಲಿಂಗದಲ್ಲಿ ಕೂತು ಮಿಡ್ನೈಟ್ ಮೆಡಿಟೇಷನ್ ಮಾಡಬೇಕು ಅನ್ನೋದು ನನ್ನ ಬಹಳ ದಿನದ ಆಸೆ ಆಗಿತ್ತು. ಅದು ಈ ಪೌರ್ಣಿಮೆ ದಿನ ಈಡೇರ್ತು. ಒಂದು ಸಲ ಧ್ಯಾನಲಿಂಗನ ನೋಡಿ ಕಣ್ಮುಚ್ಚಿದ್ರೆ ಅಲ್ಲಿರೋದು ಬರೀ ನಾನು ಮತ್ತು ಧ್ಯಾನಲಿಂಗ ಅಷ್ಟೆ, ಇನ್ನೆಲ್ಲ ಮರೆತು ಹೋಗ್ಬಿಡುತ್ತೆ. ಲಿಂಗ ಭೈರವಿ ದೇವಿಗೆ ಪೌರ್ಣಮಿ ದಿನ ಮಾತ್ರ ಕೆಂಪು ಕುಂಕುಮದ ಅಲಂಕಾರ ನೋಡೋದಕ್ಕೆ ಸಿಗೋದು. ನಾನಿವತ್ತು ಫುಲ್ ಕತ್ಲೆಯಲ್ಲಿ ದೇವಿನ ನೋಡಿದೆ, ತುಂಬ ಹತ್ತಿರದಲ್ಲಿ. ಅಷ್ಟು ಹತ್ತಿರದಲ್ಲಿ ನಿಂತು ನೋಡುವಾಗ ದೇವಿ ಎದ್ದು ಬರೋ ಥರ ಕಾಣಿಸ್ತಾ ಇದ್ಲು. ಇದು ಒಂಥರ ಬೇರೆನೇ ಅನುಭವ. ನೀವು ಈಶಾ ಯೋಗ ಕೇಂದ್ರಕ್ಕೆ ಬರ್ತಿದ್ದೀರಾ ಅಂತಂದರೆ ಟೈಮಿಂಗ್ಸ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಪ್ರತಿದಿನ ಧ್ಯಾನಲಿಂಗ 8:30ವರೆಗೂ ತೆಗೆದಿರುತ್ತೆ. ಅದೇ ನೀವು ಪೌರ್ಣಮಿ ದಿನ ಬರ್ತಿದ್ದೀರಾ ಅಂತಂದರೆ ಹೆಣ್ಮಕ್ಳಿಗೆ ಸ್ಪೆಷಲ್ಲಾಗಿ ಮಿಡ್ನೈಟ್ ಮೆಡಿಟೇಷನ್ ಇದೆ, ಅದು 12:30ವರೆಗೂ. ಅದೇ ಅಮಾವಾಸ್ಯೆ ದಿನ ಗಂಡು ಮಕ್ಕಳಿಗೆ ಮಿಡ್ನೈಟ್ ಮೆಡಿಟೇಷನ್ ಇದೆ, ಅದು ಕೂಡ 12:30ವರೆಗೂ. ಲಿಂಗ ಭೈರವಿ ಪ್ರತಿದಿನ 8:20ವರೆಗೂ ತೆಗೆದಿರುತ್ತೆ. ಅದೇ ಪೌರ್ಣಮಿ ದಿನ ಗಂಡು ಮಕ್ಕಳು ಹಾಗೂ ಹೆಣ್ಮಕ್ಳಿಗೆ ಇಬ್ರಿಗೂ 12:30ವರೆಗೂ ತೆಗೆದಿರುತ್ತೆ. ಈ ಸ್ಪೆಷಲ್ ಟೈಮಿಂಗ್ ಏನಿದೆಯಲ್ಲ, ಲಿಂಗ ಭೈರವಿ ಹಾಗೂ ಧ್ಯಾನಲಿಂಗದ್ದು 12:30ವರೆಗೂ ತೆಗೆದಿರುತ್ತೆ ಅಂತ, ಅದು ಆಶ್ರಮದಲ್ಲಿ ಉಳ್ಕೊಳ್ಳೋರಿಗೆ ಮಾತ್ರ. ನಾನು ಇಷ್ಟೊತ್ತು ಮಾತಾಡಿದ್ ಕೇಳಿ ಬರೀ ಪೌರ್ಣಮಿ ದಿನ ಮಾತ್ರ ಈಶಾ ಯೋಗ ಕೇಂದ್ರಕ್ಕೆ ಹೋಗ್ಬೇಕಾ ಅನ್ನೋ ಡೌಟ್ ಬರ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ನೀವು ಯಾವತ್ತು ಬೇಕಾದರೂ ಈಶಾ ಯೋಗ ಕೇಂದ್ರಕ್ಕೆ ಬರ್ಬೋದು. ಆದರೆ ಬರೋದಕ್ಕೂ ಮುಂಚೆ ಒಂದ್ಸಲ ಕ್ಯಾಲೆಂಡರ್ ನೋಡಿ. ಆದಷ್ಟು ಅಂದರೆ ಯಾವತ್ತಾದರೂ ಒಂದ್ಸಲನಾದರೂ ಪೌರ್ಣಮಿ ದಿನ ಬರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಪೌರ್ಣಮಿ ಹಬ್ಬದ ಥರ ನಡೆಯುತ್ತೆ. ಧ್ಯಾನಲಿಂಗಕ್ಕೆ ನಡೆಯೋ ಹಾಲಿನ ಅಭಿಷೇಕ ಆಗಿರ್ಬೋದು, ದೇವಿಗೆ ನಡೆಯೋ ಮಹಾ ಆರತಿ ಆಗಿರ್ಬೋದು, ಕೈಲಾಸ ವಾದ್ಯ ಹಾಗೂ ಇಲ್ಲಿ ನೈಟ್ ಟೈಮ್ ವಾತಾವರಣ, ಮತ್ತು 12:30ವರೆಗೂ ಧ್ಯಾನಲಿಂಗದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಸಿಗೋ ಮಿಡ್ನೈಟ್ ಮೆಡಿಟೇಷನ್, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗೋದು ಬರೀ ಪೌರ್ಣಮಿ ದಿನ ಮಾತ್ರ. ಇವತ್ತು ನಾನು ಈ ಪೌರ್ಣಮಿ ದಿನ ಇಲ್ಲಿಗೆ ಬಂದು ನನ್ನಲ್ಲೊಂದು ಹೊಸ ಚೈತನ್ಯ ಹಾಗೂ ಶಕ್ತಿ ತುಂಬಿದೆ. ನೀವು ಪೌರ್ಣಮಿ ದಿನ ಬರೋದಕ್ಕೆ ಟ್ರೈ ಮಾಡಿ ಹಾಗೂ ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.